ಜಾನಿ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ ಜಾನಿ, ನೀವೆಲ್ಲ ನನ್ನ ಕೈಲಿ ಬದುಕಕ್ ಆಗಲ್ಲ. ಯಾರ ಮಾತನ್ನು ನಾನು ಕೇಳೋದಿಲ್ಲ, ನಾನು ಹೋಗ್ಲೇಬೇಕು. ನೀವು ನನ್ನ ಬಿಟ್ಟು ಹೋಗಕ್ಕ ನನ್ನ ಮದುವೆ ಆಗಿದ್ದು ನನ್ನ ಜೊತೆ ಸಂಸಾರ ಮಾಡುತ್ತಾನೆ. ನನಗೆ ಯಾವ ಸಂಸಾರದ ಮೇಲೂ ಆಸೆ ಇಲ್ಲ. ನಾನು ನಮ್ಮ ಗುರುಗಳ ತರ ದೊಡ್ಡದಾಗಿ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀನಿ. ನೀವ್ ಅದೇನೇ ಮಾಡೋದಿದ್ರು ಇಲ್ಲೇ ಇಟ್ಕೊಂಡು ಮಾಡಿ, ನನ್ನ ಬಿಟ್ಟು ಹೋಗೇ ಮಾಡ್ಬೇಕಾ? ಇಲ್ಲಿದ್ರೆ ಮನಸ್ಸು ವಿಕಾರ ಆಗ್ಬಿಡುತ್ತೆ. ನನಗೀಗ ಶಾಂತಿ ಬೇಕು, ಅದಕ್ಕೆ ಪ್ರಶಾಂತವಾಗಿರೋ ಕಾಡ್ಗೆ ಹೋಗ್ತಿದ್ದೀನಿ. ನನ್ನನ್ನು ತಡಿಬೇಡ, ನಾನು ಬರ್ತೀನಿ. ಜಾನಿ ನಿಂತ್ಕೊಳ್ಳಿ ಜಾನಿ. ಯಾವುದೋ ದಾರಿ ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ನಡೆದಿದೆಯೆಂದು ಅಂಧನ ರೀತಿ. ಇದನ್ನ ನೀನು ಮಾಡ್ತಾ ಇಲ್ಲ, ನಿನ್ನ ಮನಸ್ಸಿನ ವಿಕಾರ ಈ ರೀತಿ ಮಾಡಿಸ್ತಾ ಇದೆ. ಜಾನಿ ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಗಂಡ ಸನ್ಯಾಸಿ ಆಗೋದು ನನಗೆ ಇಷ್ಟ ಇಲ್ಲ. ನೀವು ಎಲ್ಗೂ ಹೋಗ್ಬಾರ್ದು ಅಷ್ಟೇ. ಎಷ್ಟೇ ಕೇಳ್ಕೊಂಡ್ರು, ನೀನೆಷ್ಟೇ ಬೇಡ್ಕೊಂಡ್ರು ನಾನು ಹೋಗೇ ಹೋಗ್ತೀನಿ. ಬಂದಿರೋವ್ರೆ ಅಣ್ಣಪ್ಪನವ್ರಿಗೆ ಎಲ್ಲೋ ಹೊಂಟಾರೆ, ಹೋಗ್ಬಿಡ್ಲಿ ಬುಟಾಕ್ಬಿಡಿ. ಗೌಡ್ರೆ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನಾನು ಅವ್ರಿಗೆ ಎಲ್ಗೂ ಹೋಗಕ್ಕೂ ಬಿಡಲ್ಲ. ಯಾರ್ ಮಧುರವ್ರೆ ಹಿಂಗೆ ಹೇಳಬಿಟ್ರಿ? ಪ್ರಪಂಚದಲ್ಲಿ ಎಷ್ಟು ಜನ ಗಂಡ ಇಲ್ದೆ ಬದುಕ್ತಾವ್ರೆ, ನೀವ್ ಇಪ್ಪಟ್ಟಿ ತಿಳ್ಕೊಂಡಿದ್ರಿ. ನೀವ್ ಹೆಂಗ್ ನಡ್ಕೊಂಡ್ರಿ ಹೆಂಗ್ಯಾ? ಮದ್ವೆ ಆಗದೆ ಇದ್ರೆ ಹಾಗೆ ಇರ್ತಿದ್ನೋ ಏನೋ. ಆದ್ರೆ ನಾನೀಗ ಜಾನಿನ ಮದ್ವೆ ಆಗಿದ್ದೀನಿ. ಅವ್ರ ಪ್ರೀತಿ ಬಿಟ್ಟು ನನ್ನ ಕೈಲಿ ಬದುಕಿರಕ್ ಆಗಲ್ಲ. ನನ್ಗೆ ಅವ್ರು ಬೇಕು ಅಷ್ಟೇ. ಅಣ್ಣಪ್ಪನವ್ರೆ ಪಾಪ ಮಧುರವ್ರು ಇಪ್ಪಟ್ಟಿ ಕೇಳ್ಕತ್ತಾರೆ. ಅವ್ರನ್ನ ಬುಟ್ಟು ಹಾಕ ನಿಮ್ಗೆ ಮನ್ಸಾದ್ರೆ ಹೆಂಗ್ ಬಂದದು? ಗೌಡ್ರೆ ಇದು ನನ್ನ ನಿರ್ಧಾರ ಅಲ್ಲ, ನನ್ನ ಗುರೂಜಿ ನಿರ್ಧಾರ. ಅವ್ರು ಕರೆದಿದ್ದಾರೆ, ನಾನು ಹೋಗ್ಬೇಕು ಅಷ್ಟೇ. ಜೈ ಆತ್ಮಾನಂದ ಗುರೂಜಿ. ನೋಡಿದ್ರೆ ಮಧುರವ್ರೆ ಅವರು ಬುದ್ಧಿ ಹೇಳಕ್ ಬಂದ್ರೆ ನನಗೆ ಬುದ್ಧಿ ಹೇಳ್ತಾರೆ. ಇಂಥವ್ರನ್ನ ತಡಿಯಕ್ಕಾಗಲ್ಲ, ಒಂಟು ಬಿಡ್ಲಿ, ಸುಮ್ನೆ ಬಿಟ್ಟು ಬಿಡಿ. ಗೌಡ್ರೆ ಇಷ್ಟು ಯಂಗ್ ಏಜ್ ಅಲ್ಲಿ ಅವ್ರನ್ನ ಬಿಟ್ಟು ಹೋದ್ರೆ ನಾನು ಹೇಗ್ ಬದುಕ್ಲಿ? ಎಂಗೇಜ್ ಅಂತಿದಂಗೆ ನೆನಪಾಯ್ತು. ಪುಟ್ಮಲ್ಲಿ ಅವರಲ್ಲಿ ಕಾಣ್ತಾನೆ ಇಲ್ವಲ್ಲ. ನಾನು ಹೋಗುವಾಗ ನನಗೆ ಪೂಜೆ ಮಾಡ್ತೀನಿ ಅಂತ ಅಂದ್ರು. ಕರೀರಿ, ಸಂಪ್ರದಾಯ ಪ್ರಕಾರ ಪೂಜೆ ಮಾಡ್ಲಿ. ಅಣ್ಣಪ್ಪನವ್ರೆ ಅವಳು ಪೂಜೆಗೆ ರೆಡಿ ಮಾಡ್ಕತ್ತವಳೆ. ಬತ್ತಳೆ ಇರಿ. ಆಮೇಲೆ ಪುಟ್ಮಲಿ ಅಣ್ಣಪ್ಪನವ್ರು ಹೊಂಟಾರ ನೋಡಮ್ಮೆ, ಪೂಜೆ ಮಾಡ್ಬಿಡು. ಬಂದಿ ಬಾಬಣ್ಣ. ಪುಟ್ಮಲ್ಲಿ ಅವ್ರೆ ನೀವ್ಯಾಕೆ ಇವ್ರ ಪೂಜೆ ಮಾಡ್ಬೇಕು? ನಮ್ಮೂರಲ್ಲಿ ಒಂದು ಪದ್ಧತಿ ಅದೇ. ಯಾರಾದ್ರೂ ಸನ್ಯಾಸಿ ಆದ್ರೆ ನಮ್ಮೂರ ಹೆಣ್ಮಕ್ಳೆಲ್ಲ ಅವ್ರನ್ನ 3 ಸಲ ತಪ್ಕೊಂಡು ಕಳಿಸ್ಕೊಡ್ತಾರೆ. ಹಾಗಾಗಿ ಮಾಡೋ ತಪಸ್ಸು ಪೂರ್ತಿ ಆಯ್ತದೆ. ಮಲ್ಲಿಯವರೇ ಮಾತು ಸಾಕು, ನನಗೆ ಕಾಡ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ. ಬೇಗ ಪೂಜೆ ಮಾಡಿ ತಬ್ಕೊಂಡು ಕಳಿಸ್ಕೊಡಿ. ಅದಕ್ಕಿಂತ ಮುಂಚೆ ನಿಮ್ ಕೈ ಕೊಡಿ. ಕಯ್ಯ ಯಾಕೆ? ಈ ರಾಖಿ ಕಟ್ಟಕ್ಕೆ ರಾಕಿನ ಚಂದನವ್ರೆ, ಮೊದ್ಲು ನಿಮ್ಗೆ ರಾಖಿ ಕಟ್ಟಿ ಅಣ್ಣನ್ ಮಾಡ್ಕೊಂಡು ಆಮೇಲೆ ನಿಮ್ಮನ್ನ ತಪ್ಕೊಂಡು ಕಳಿಸ್ಕೊಡ್ತೀನಿ. ಗುರುಜಿ ನೀವೇ ಬಂದ್ಬಿಟ್ರಾ? ಏನೋ ನಾನು ಸನ್ಯಾಸಿ ಆಗಿದೆ, ಸಂಸಾರಿಯಾಗೇ ಇರ್ಬೇಕಾ? ಸರಿಯಾದ ಟೈಮಿಗೆ ಬಂದು ನಿಮ್ಮ ನಿರ್ಧಾರನ ಬದಲಾಯಿಸಿದ್ರಿ. ನನಗೂ ನನ್ನ ಹೆಂಡತಿನ ಬಿಟ್ಟು ಬರಕ್ ಮನ್ಸಿರ್ಲಿಲ್ಲ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಹೋಗಿ ತುಂಬಿರ. ಅವಶ್ಯ ನಿಮ್ಗೆ ಹೆಣ್ಣೆಕ್ಳು ಫ್ರೆಂಡ್ ಇದ್ರ? ಯಾಕ ಇರಬಾರ್ದು ಅಂತ ನಾನು ಕಾನೂನು ಬರ್ದಿದ್ದದ. ನಮ್ಮೂರ್ಲಿ ಎಲ್ಲರಿಗಿಂತ ನನಗೆ ಜಾಸ್ತಿ ಫ್ರೆಂಡ್ ಇದ್ದದು, ಅದ್ರಲ್ಲೂ ಹೆಣ್ಣೆಕ್ಳು ಜಾಸ್ತಿ. ಆಮೇಲೆ ಪುಟ್ಮಲಿ ನಿಮ್ಗೊಂದು ಗೀತ ಒಳ್ಳೆ, ನಾನು ಈ ರುಕ್ಕುನೇ ಮದುವೆ ಆಗ್ಬೇಕು ಅಂತಿದ್ದಿ. ಆಗ್ಬೇಕಿತ್ತು, ಬೇಡ ಅಂದವ್ರು ಯಾರ? ನಿನ್ ಜೊತೆ ಸಂಸಾರದ ಬಂಡಿನ ಎಳಿಬೇಕು ಅಂತ ಶಂಕರೇಶ್ವರ ಬರ್ದಿರಾಗ ಎಲ್ಲಿ ತಪ್ಪಿಸ್ಕೊಳಕ್ಕಾದ್ದಮ್ಮೆ. ಆದ್ರೂ ಏಕಾಂಗಿಯಾಗ ಕೂತಾಗ ಆ ರುಕ್ಕು ನೆನಪಾಯ್ತಾ ಇರ್ತಾಳೆ. ನನ್ ಮುಂದನೆ ಅವಳು ಯಾಳು ನೆನಪಾಯ್ತಾಳೆ ಅಂದಿರ? ನೀವು ಸಾನೆ ನೀಚ್ ಪರ್ಸನ್. ಅದು ನೀಚಲ್ಲ ಕಮ್ಮೆ, ನೈಸು. ಅದನ್ನ ಸರಿ ಮಾಡ್ಬೇಡಿ, ಅದು ನೀಚ್ ಪರ್ಸನ್. ಆಮೆ ಪುಟ್ಮನಿ. ಅಯ್ಯೋ ಶಿವನೇ, ಎಂಡ್ರ ಮುಂದೆ ಆಟುಗುಳಿ ಮಾಡಕ್ ಹೋದ್ರೆ ಸೀರಿಯಸ್ ಆಗ್ಬಿಡ್ತಾರೆ. ಏನೋ ಒಂಚೂರು ರೇಗ್ಸವ್ ಅಂತ ಓದಿ ಕೋಪ ಮಾಡ್ಕೊಂಡ್ ಹೊಂಟದ. ನಿಮ್ ರೊಕ್ಕ ವಿಷಯನ ನಮ್ಮ ಅತ್ತೆ ಅಂತವ ಕೇಳ್ತೀನಿ. ನಮ್ ಬಾಬಣ್ಣ ನನ್ ಮುಂದನೆ ಅವಳು ಯಾವಳ ನೆನ್ಪಾಯ್ತಾಳೆ ಅಂತಾರೆ. ಅಂದ್ರೆ ಅವ್ರ ಮನ್ಸಲ್ಲಿ ನಾನು ಇಲ್ಲ ಅಂದಂಗಾಯ್ತು. ಮಲ್ಲಿಯವರೇ, ಈ ಮನೆಯಿಂದ ನಗುವಿನ ಶಬ್ದ ಕೇಳಿಸ್ಬೇಕೆ ಹೊರತು ಅಳುವಿನ ಶಬ್ದ ಕೇಳಿಸ್ಬಾರ್ದು. ಅದ್ರಲ್ಲೂ ನೀವು ಹೇಳೋದು ನನ್ನ ಕೈಲಿ ನೋಡಕ್ಕಾಗಲ್ಲ. ಬಿಕಾಸ್ ಐ ಹೇಟ್ ಟಿಯರ್ಸ್. ಅಳೋದ್ ನಿಲ್ಸಿ. ಯಾರಾದ್ರೂ ನೋಡಿದ್ರೆ ನಾನೇನೋ ಮಾಡ್ದೆ ಅನ್ಕೊಂಡ್ಬಿಡ್ತಾರೆ. ಹೇಳಿ ಪುಟ್ಮಲ್ಲಿ ಅವರೇ,
ನಿಮ್ಮ ಈ ಕಣ್ಣೀರಿಗೆ ಕಾರಣರಾದ ಆ ದುರುಳ ದುಷ್ಟ ಅದಾಮ ಗುಲಾಮ ಯಾರು ಅಂತ ಹೇಳಿ ಅವನ್ನ ಈಗಲೇ ಎಳ್ಕೊಂಡು ಹೋಗಿ ನಡು ರಸ್ತೆಯಲ್ಲಿ ಬಟ್ಟಾಪಟ್ಟಿ ಚಡ್ಡಿ ಬನ್ನಿನ ನಿಲ್ಸಿ ಮಾನಹಾರಾಜ್ ಹಾಕ್ಬಿಡ್ತೀನಿ. ಕೈ ಮುಗಿದ್ ಕೇಳ್ಕೊತೀನಿ ನಮ್ಮ ಬಾಬಣ್ಣಂಗೆಲ್ಲ ಮಾಡಬೇಡ. ನಿಮ್ಮ ಕಣ್ಣೀರಿಗೆ ಕಾರಣ ಯಾರು ಅಂತ ಗೊತ್ತಾಯ್ತು ಬಿಡಿ ಪುಟ್ಟಮಲ್ಲಿ ಅವರೇ. ನೀವು ನಿಮ್ಮ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋರು ಬಂಧನದಿಂದ ಹೊರಗಡೆ ಬರಬೇಕು. ಈ ಜಾನಿ ನಿಮಗೆ ಹೊಸ ಲೋಕ ತೋರಿಸ್ತಾನೆ. ಅಲ್ಲಿ ನೋ ಕ್ರೈಯಿಂಗ್, ಓನ್ಲಿ ಲಾಫಿಂಗ್. ಚಂದನವ್ರೆ ನೀವೇನ್ ಹೇಳ್ತಾ ಇದೀರ? ಅದು ಅರ್ಥ ಆಗೋವರೆಗೂ ನೀವು ಹೊರಗೆ ಬರೋಕ್ಕಾಗಲ್ಲ. ಪುಟ್ಟಮಲ್ಲಿ ಅವರೇ, ನಿಮ್ಮ ಗೂಬಣ್ಣ ಸಾರಿ ಬಾಬಣ್ಣ ನೀವು ಒಳವಂತದ್ದು ಏನು ಮಾಡಿದ್ರು? ಅದು ನಮ್ಮ ಬಾಬಣ್ಣ ಐಟಮ್ ಬಾಂಬ್ ನೋಡ್ತಾ ಇದ್ರಾ? ಐಟಮ್ ಬಾಂಬ್? ಅದೇ ಫೋಟೋಗಳೆಲ್ಲ ಇರುತ್ತಲ್ಲ. ಪುಟ್ಟಮಲ್ಲಿ ಅವರೇ, ಐಟಮ್ ಬಾಂಬ್ ಅಲ್ಲ, ಆಲ್ಬಮ್. ಹಿಡಿದ್ರೆ ಚಾಡ. ಅದ್ರಲ್ಲಿ ನಮ್ ಬಾಬಣ್ಣನ ಜೊತೆ ಒಂದ್ ಚಿಕ್ಕ ಹುಡುಗಿ ನಿಂತಿದ್ಲ. ಅವಳನ್ನ ನಮ್ ಬಾಬಣ್ಣ ಮದ್ವೆ ಆಗ್ಬೇಕು ಅನ್ಕೊಂಡಿದ್ರಂತ. ಹಾಗಿದ್ರೆ ಚೆನ್ನಾಗಿರೋದು. ಆಗ್ಲಿಲ್ವೇ? ಪುಟ್ಟಮಲ್ಲಿ ಅವರೇ, ನನ್ಗನ್ಸುತ್ತೆ ನಿಮ್ ಗೌಡ್ರಿಗೆ ಆ ಹುಡುಗಿ ಜೊತೆ ಈಗಲೂ ಸಂಬಂಧ ಇದೆ ಅಂತ. ಹಂಗೇನು ಇಲ್ಲ ಬುಡಿ. ಪುಟ್ಟಮಲ್ಲಿ ಅವರೇ, ಗೌಡ್ರನ್ನ ನಂಬಕ್ಕಾಗಲ್ಲ. ಅಂಗಡಿಗೆ ಅಂತ ಹೋಗಿ ಅವಳ ಮನೆಗೆ ಹೋದ್ರೆ ಏನ್ ಮಾಡ್ತೀರಾ? ನಮ್ ಬಾಬಣ್ಣ ಹಂಗೇನು ಮಾಡಲ್ಲ. ಅವ್ರು ಶಾನೆ ಒಳ್ಳೆಯವರು, ನನ್ನ ಪ್ರೀತಿ ಮಾಡ್ತಾರೆ. ಇಷ್ಟೊತ್ತವರೆಗೂ ಅವ್ರ ಬಗ್ಗೆನೇ ಕೆಟ್ಟದಾಗ ಹೇಳಿ ಈಗ ಅವರು ಪ್ರೀತಿ ಮಾಡ್ತಾರೆ ಅಂತಾರೆ. ಇಂಥ ದಡ್ಡ ಹೆಂಗ್ಸ್ನ ಟಾರ್ಚ್ ಹಾಕೊಂಡು ಹುಡುಕಿದ್ರು ಸಿಗಲ್ಲ. ಯಾರ ಇದು ಒಬ್ಬೊಬ್ರೆ ಮಾತಾಡ್ಕೊತಾ ಇದೀರಿ? ನಿಮ್ಗೂ ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇತ್ತಾ? ಚಿಕ್ಕ ವಯಸ್ಸಲ್ಲಿ ಇರ್ಲಿಲ್ಲ, ವಯಸ್ಸಿಗೆ ಬಂದ್ಮೇಲೆ ಅನ್ಕೊಂಡಿದ್ದೀನಿ. ಪುಟ್ಮಲ್ಲಿ ನಾಲಾಯಕ ಏನ್ ಮಾಡ್ತಾ ಇದೀಯೋ? ನಮಸ್ಕಾರ ಮಾಡ್ಸಿದ್ರಿ ಅಂಕಲ್. ಹಿಂದಿನ ಮಾಡ್ಬೇಕಾ? ಮುಂದೆ ಬರಕ್ ಜಾಗ ಇರ್ಲಿಲ್ವಾ? ನೀವೇನೋ ಮಾತಾಡ್ತಾ ಬಿಸಿ ಇದ್ರಲ್ಲ, ಅದಕ್ಕೆ ಹಿಂದೆಯಿಂದಾನೆ ಮಾಡ್ಬಿಟ್ಟೆ. ಅಯ್ಯ ನೀನ ಭಾಳ ಹೋಗಿಲ್ಲಿಗಾನು ನೀನ್ ಹೇಗಮ್ಮ ಇದೀಯಾ? ಆ ದನಕ ಹೇಗೆ ನೋಡ್ಕೋತಾ ಇದ್ದ ನಿನ್ನ? ದಾಡು ನಮ್ ಬಾಬಣ್ಣ ನನ್ನ ಬೋ ಪಸಂದಾಗಿ ನೋಡ್ಕೊತಾರೆ. ನೀವೇ ಯಾಕೋ ಸಣ್ಣ ಆದಂಗ್ ಕಾಣ್ತಿದೀರಿ. ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಹೇಗಾಗ್ಬಿಟ್ಟಿದ್ದಾರೆ. ಗಿಣಿ ಸಾಕಿ ಗಿಡಗಿನ ಕಲ್ಕೊಟ್ನಲ್ಲ ಅನ್ನೋ ಆಲೋಚನೆ ಅವ್ರನ್ನ ಕಾಡ್ತಿದೆ. ನಮ್ ಬಾಬಣ್ಣ ಗಿಡಗ ಅಲ್ಲ, ತುಂಟ. ದಾಡು ಇರಿ, ನಮ್ ಬಾಬಣ್ಣನ್ ಕರಿತೀನಿ. ಬಾಬಣ್ಣ ಬಾಬಣ್ಣ, ನಮ್ ದಾಡು ಬಂದವ್ರೆ, ಬಿರ್ಬಿರ್ ಬರ್ರಿ. ಮಲ್ಲಿ ಅವ್ರೆ, ನಮ್ 3 ಜನದ ಮಧ್ಯೆ ಅವ್ರು ಯಾಕೆ? ನಾವೇ ಮಾತಾಡೋಣ ಬಿಡಿ. ನಮ್ಮ ಮಧ್ಯದಲ್ಲಿ ನೀವ್ ಯಾಕೆ? ಇದು ನಮ್ ಫ್ಯಾಮಿಲಿ ಬಟ್ಟರು. ಮಲ್ಲಿ ಅವ್ರದ್ದು ಬಟರ್ ಅಲ್ಲ, ಮ್ಯಾಟರು. ಹಿಡಿದ್ರಿ ಚಾಡ. ಓ ಮಾವಯ್ಯನವರು ಎಷ್ಟೊತ್ತು ಬಂದ್ರಿ? ಏಯ್ ನಿನ್ ನಮಸ್ಕಾರ ನೀನೇ ಇಟ್ಕೋ. ದೂರ ನಿಂತ್ಕೊಳ್ಳಕ್ ಹೇಳಮ್ಮ. ಸೆಂಚುರಿ ಗೌಡ್ರನ್ನ ಅಟ್ಟಿ ಒಳಗೆ ಬರಕ್ಕೆ ಹೇಳನೆ. ಶೆಡ್ಗಿ ನೀನ್ ಮಾರಿ ಕಟ್ಟರು ಮನೆ ಒಳಗಡೆ ನಾನು ಪ್ರಾಣ ಇರೋನು ಕಾಲಿಡೋದಿಲ್ಲ. ಅಂಕಲ್ ಆಗಿದ್ರೆ ನಮ್ಮ ಮನೆಗೆ ಬನ್ನಿ. ಬರ್ತೀನಿರಯ್ಯ. ನೀವೆಲ್ಲ ಸೇರಿ ನಮ್ಮ ಸ್ನೇಹಿತನಿಗೆ ಒಂದು ಸಹಾಯ ಮಾಡಬೇಕಾಗಿದೆ. ದಾಡು ನಿಮ್ ಸ್ನೇಹಿತರಿಗೆ ಏನಾಗಿದ್ದು? ನರಸಿಂಹ ಅಂತ ನನ್ನ ಸ್ನೇಹಿತನಮ್ಮ. ಅವನೊಬ್ಬನೇ ಒಬ್ಬಳು ಮಗಳು ಮಲಿಗೆ. ಅವನ್ನ ಡಿಂಗ್ರಿ ಅನ್ನೋನು ಕೊಟ್ಟು ಮದುವೆ ಮಾಡ್ದ. ಅವರಿಬ್ಬರಿಗೂ 5 ವರ್ಷ ಆಗಿದ್ದಾಗ. ಅಂಕಲ್ ಏನ್ ಹೇಳ್ತಿದ್ದೀರಾ? ಆ ಚಿಕ್ಕ ವಯಸ್ಸಿಗೆ ಯಾರಾದ್ರೂ ಮದುವೆ ಮಾಡ್ತಾರಾ? ಬಾಲ್ಯ ವಿವಾಹ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ? ಅಯ್ಯೋ ಆಗ ಆ ಪದ್ಧತಿ ಇತ್ತಪ್ಪ. ಮದುವೆ ಆದ ಮಾರನೇ ದಿನಾನೇ ಒಬ್ಬ ರೌಡಿ ಡಿಂಗ್ರಿನ ಹೊಡ್ಕೊಂಡು ಹೋಗು. ಡಿಂಗ್ರಿ ವಾಪಸ್ ಕೊಡ್ತಾನೆ ಅಂತ ನರಸಿಂಹ ಕಾದು 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 ಸುಸ್ತಾದಪ್ಪ. ಅವ್ನು ಬರಲೇ ಇಲ್ಲ. ಕೊನೆಗೆ ಮಲ್ಲಿಗೆಯನ್ನು ಬೇರೆಯವ್ರು ಕೊಟ್ಟು ಮದುವೆ ಮಾಡಿದ್ರು. ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಇನ್ನು ಎಷ್ಟು ವರ್ಷ ಅಂತ ಆ ಡಿಗ್ರಿಗೆ ಕಾಯಕ್ಕಾಗುತ್ತೆ? ಅಯ್ಯೋ ಆ ಡಿಂಗ್ರಿ ಮತ್ತೆ ವಾಪಸ್ ಬಂದಿದ್ದಾನಪ್ಪ. ಈಗ ನನ್ನ ಹೆಂಡತಿ ಎಲ್ಲಿ ಅಂತ ಕೇಳ್ತಿದ್ದಾನೆ. ಸೂಪರ್, ಈಗ ಕಥೆಲಿ ಒಂದು ಟ್ವಿಸ್ಟ್ ಬಂತು. ಮುಚ್ಕೊಂಡಿರಯ್ಯ, ಇದು ಕಥೆ ಅಲ್ಲ, ಜೀವನ. ನಿಜವಾಗ್ಲೂ ನಡೆದದ್ದು. ದಾಡು ಅವ್ರ ವಿಷಯ ಬಿಡಿ, ಮುಂದಕ್ಕೆ ಏನಾಯ್ತು ಅಂತ ಹೇಳಿ. ನಾನು ಹೇಳೋದು ಏನಮ್ಮ ಇದೆ, ನೀವ್ ಹೇಳ್ಬೇಕು. ಈಗ ನರಸಿಂಹನ ಗತಿ ಏನು? ದಾಡು ಹಂಗೆಲ್ಲ ಮಲ್ಗೆನ ಡಿಂಗ್ರಿ ಜೊತೆ ಕಳ್ಸಕ್ ಆಗಲ್ಲ. ಯಾಕಂದ್ರೆ ಅವಳಿಗೆ ಅವನ ಬಗ್ಗೆ ಗೊತ್ತೇ ಇಲ್ಲ. ಆದ್ರೂ ಪುಟ್ಮಲ್ಲಿ ಅವ್ರೆ, ಅವಳು ಅವನ ಜೊತೆ ಹೋಗೋದೇ ಸರಿ ಅನ್ಸುತ್ತೆ. ಅವ್ನು ಬೇಕು ಅಂತ ಓಡೋಗಿರ್ಲಿಲ್ವಲ್ಲ, ಪರಿಸ್ಥಿತಿ ಈಗ ಮಾಡಿಸಿದೆ ಅಷ್ಟೇ. ಚಡ್ಡಿ ಬನಿಯನ್ ಏನ್ ಹೇಳ್ತಾನೆ ಕೇಳಿ. ಅಣ್ಣಪ್ಪನವ್ರು ಹೇಳೋದೇ ಸರಿ ಅನ್ನಿಸ್ತಾ ಇದೆ. ಮಲ್ಲಿಗೆ ಡಿಂಗ್ರಿ ಜೊತೆಗೆ ಹೋಗೋದೇ ಸರಿ. ಗ್ಯಾರಂಟಿನಾ? ನೀವು ಹಿಂದಕ್ಕೆ ತಿರ್ಕೊಂಡು ನಿಂತ್ಕೊಂಡು ಕೇಳಿದ್ರು 100% ಗ್ಯಾರಂಟಿ. ಹಾಗಾದ್ರೆ ಈಗಿನ ಗಂಡನ ಗತಿ? ಜೋಗು ತುದಿಲ್ ನಿಂತ್ಕೊಂಡು ಮುಂಗಾರು ಮಳೆ ಆದೆ ಒಳ್ಳಿ. ಉಟ್ಮೇಲೆ ಗಂಟು ಮೂಟೆ ಕಟ್ಕೊಂಡು ಬಾ ಅಮ್ಮ. ನಿನ್ನ ಮೊದಲನೇ ಗಂಡನ ಮನೆ ಕಳಿಸ್ತೀನಿ. ಪುಟ್ಮಲ್ಲಿ ನೀ ಎಲ್ಗೂ ಆಬೇಡಕ್ಕಮ್ಮ. ಯಜಮಾನಿನ ಹೆಸರು ಹಿಡಿದು ಕರಿತೀಯಲ್ಲ.